ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗ್ಡೆ. ಇವತ್ತು ಒಂದು ವಿಶೇಷವಾಗಿ ಚಿಕ್ಕ ಮೇಳದವರು ನಮ್ಮ ಮನೆಗೆ ಬಂದಿದ್ದರು. ಅವರೊಂದು 2 days ಹಿಂದೆ ಬಂದು ಹೇಳಿ ಹೋಗಿದ್ದರು, ಈ ಥರ ಬರ್ತಾ ಇದ್ದೀವಿ ಅಂತ. ಸೊ ಒಂದು ಸಣ್ಣ ಯಕ್ಷಗಾನದ ಪೌರಾಣಿಕ ತುಣುಕನ್ನು ಕುಣಿದಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಗುರುಗಣಾಧಿಪತಿ ನಮಃ. ಕೇಳುವುದು ಒಂದೇ, ಬೆಕ್ಕ ಅಡ್ಡ ಬರುವುದು ಒಂದೇ. ಅದು ಅಪಶಕುನ ಅಲ್ಲ ಅಂದ್ರೆ ಒಳ್ಳೆಯ ಕಾರ್ಯವನ್ನು ಕೇವಲ ಕೇಳಿ ತಿಳಿದವಳು ನಾನು. ಆ ಪರಾಕ್ರಮವನ್ನು ಕಣ್ಣಾರೆ ನೋಡಬೇಕೇನಂತ ಆಸೆಯನ್ನು ಹೊತ್ತಿದ್ದೇನೆ. ಹಾಗಾಗಿ ಅಲ್ಲಿವರೆಗೆ ಕರೆದುಕೊಂಡು ಹೋಗ್ತೀನಿ. ಹೌದು ಸ್ವಾಮಿ. ಆಕ್ಷೇಪ ನನ್ನ ಬರುವುದಾದ್ರೆ ಒಂದು ನಿರ್ಬಂಧ ಉಂಟು. ಏನದು? ಒಂದು ಮಾತು ಪ್ರಚಲಿತದಲ್ಲಿ ಹೀಗುಂಟು. ಹೇಗೆ? ಕೆಲವೊಂದು ಹೆಂಗಸರಿಗೆ ಮಾತು ಹೆಚ್ಚನ್ನು. ಹೌದೌದು ಅಂತ ಹೇಳಿ ನೀನು ಅದರಲ್ಲಿ ಹೊರತಲ್ಲ, ನಿನ್ನನ್ನು ಸೇರಿಯೇ ಹೇಳಿದ್ದು. ಅಧ್ಯಕ್ಷ ನಾನು ಹೇಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ತಿರುಗಿ ಮತ್ತೆ ಇಲ್ಲಿ ಬರುವುದ್ರೊಳಗೆ ನೀನು ಒಂದೇ ಒಂದು ಮಾತಾಡ್ಲಿಕ್ಕೆ ಬಾಯಿ ಮುಚ್ಚಿಕೊಂಡಿರ್ಬೇಕು, ಆಯ್ತಾ? ಇಲ್ಲ ಅಲ್ಲ, ಅಲ್ಲಿ ಹೋದ್ಮೇಲೆ ಬಾಯಿ
ಮುತ್ತಿನ ಉದ್ರೇಕ, ಬಿಸಿ ಉಸಿರು, ನಿಜ. ಅಷ್ಟು ಮಾತ್ರವಲ್ಲ, ಆ ಸದಾ ನಿಮ್ಮ ಜೊತೆಗಿರುವಂತಹ ಗರುಡ ಆ ರೆಕ್ಕೆಯನ್ನು ಮಡಿಸಿ ಸಿದ್ಧವಾಗಿ ನಿಂತಿದ್ದಾನೆ. ಸರಿ, ಒಡೆಯನ ಅಪ್ಪಣೆಯಾಗಿ ಕಾಯುತ್ತಾ ಇದ್ದಾನೆ. ಖಂಡಿತವಾಗಿ. ಹಾಗಾಗಿ ಕೇಳುವುದು ಸ್ವಾಮಿ, ಏನಿಲ್ಲ. ಎಲ್ಲಿಗೆ ಆ ಎಲ್ಲಿಗೆ ಅಂತ ಬೇರೆ ಶಬ್ದವೇ ಇಲ್ಲ ನಿಮಗೆ. ಯಾಕೆ? ಎಲ್ಲಿಗೆ? ಹಾ, ಒಳ್ಳೆಯ ಕಾರ್ಯಕ್ಕೆ ಮನೆಯಿಂದ ಹೊರಟು ನಿಂತಾಗ ಹಾ, ಬಂದ್ರು. ತಿಳಿಯಬೇಕಾಗಿನದು. ಹೊರಟು ನಿಂತರಲ್ಲ ಮುಂದೆಯೇ ಎನ್ನುವ ಹಾಗೆ ವಿಚಾರ ನಿನಗೂ ತಿಳಿದಿರಬಹುದು. ಈಗಾಗಲೇ ದೇವೇಂದ್ರ ಬಂದು ನನ್ನಲ್ಲಿ ದೂರನ್ನು ಎತ್ತಿದ್ದಾನೆ. ಪ್ರಾಚ್ಯೋತಿಶಾಪುರದ ಅಧಿಕಾರಿ ನರಕಾಸುರ ಎಂಬ ದೈತ್ಯ ದೇವಲೋಕಕ್ಕೆ ದಾಳಿ ಹಿಡಿದು ನಿಮ್ಮ ಮೇಳದ ಹೆಸರೇನು? ಮಹಾಗಣಪತಿ ಚಿಕ್ಕ ಮೇಳ ಹೆಬ್ರಿ. ಓಕೆ, ಎಷ್ಟು ವರ್ಷದಿಂದ ನೀವು ಈ ಥರ ಸೇವೆ ಕೊಡ್ತಾ ಇದ್ದೀರಾ? ಮಳೆಗಾಲದಲ್ಲಿ ಗ್ರಾಮದಲ್ಲಿ 3 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇವೆ. ಬೇರೆ ಟೈಮಲ್ಲಿ ನೀವೇನು ಮಾಡ್ತೀರಾ? ನಾವೆಲ್ಲರೂ ಕೂಡ ಮೇಳದ ಕಲಾವಿದರು. ಓಕೆ, ಒಬ್ರೊಬ್ರು ಒಂದೊಂದು ಮೇಳದಲ್ಲಿ ಇದ್ದೀವಿ. ಹಾಂ, ಈ ಮಳೆಗಾಲದಲ್ಲಿ ಮಾತ್ರ ಈ ಥರ ಚಿಕ್ಕ ಮೇಳ ಮಾಡ್ತೀವಿ. ಚಿಕ್ಕ ಮೇಳ ಮಾಡೋದು. ಓಕೆ, ತಮ್ಮ ಹೆಸರು? ವಿನೋದ್ ರಾಜ್ ಪಾಂಡೆ. ಓಕೆ, ತುಂಬ ಚೆನ್ನಾಗಿ ಸ್ತ್ರೀ ವೇಷ ಮಾಡಿದ್ದೀರಾ, ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ತಮ್ಮ ಹೆಸರು? ಮಂಜುನಾಥ ಕುಲಾದ ಕಮಲಶಿಲೆ ಅಂತ. ಕಮಲಶೀಲೆ ಮೇಳ. ಹಾಂ, ಓಕೆ. ಯಾವ್ಯಾವ ಪಾತ್ರಗಳನ್ನು ಮಾಡಿದ್ದೀರಿ ಸರ್ ಇಷ್ಟು ತನಕ? ಸಾಧಾರಣ ನಾನು ಯಾವಾಗಲೂ ಮಾಡ್ತಾ ಇರೋದು ಸ್ತ್ರೀ ವೇಷ. ಹಾಂ, ಈ ಚಿಕ್ಕ ಮೇಳದಲ್ಲಿ ಮಾತ್ರ ಪುರುಷ ವೇಷ ಮಾಡ್ತಾ ಇರುವುದು. ಹಾಂ, ಮೇಳದಲ್ಲಿ ಎಲ್ಲ ರೀತಿಯ ಸ್ತ್ರೀ ವೇಷಗಳು ಪುರುಷ ವೇಷಗಳು ಮಾಡಿದ್ದೇನೆ. ಓಕೆ. ಎಷ್ಟು ಪ್ರಸಂಗಗಳು ಆಗಿದೆ ಇಷ್ಟು ತನಕ? ಪ್ರಸಂಗಗಳು ತುಂಬ ಆಗ್ತದೆ. ನಾವು ಈ ಚಿಕ್ಕ ಮೇಳದಲ್ಲಿ ಕೆಲವೊಂದು ಪೌರಾಣಿಕ ಪ್ರಸಂಗದ ಆಯುಧ ತುಂಡುಗಳನ್ನು ಆಯ್ಕೆ ಮಾಡಿಕೊಂಡು ಹಾಂ, ಒಂದೊಂದು ಮನೆಯಲ್ಲೂ ಒಂದೊಂದು ಸಂಭಾಷಣೆ ಮಾಡೋದು. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾಗರಾಜ್ ಆಚಾರ್ಯ ಅಂತ, ಹಾಂ, ನಮ್ಮದು ಗೋಳಿ ಅಂಗಡಿ ಅಂತ. ಹಾಂ, ಮೇಳದ ಕಲಾವಿದನೇ. ಓಕೆ, ಓಕೆ, ನಾನು ಮೇಳದಲ್ಲಿ ವೇಷ ಮಾಡ್ತಾ ಇದ್ದೇನೆ. ಓಕೆ, ಈ ಚಿಕ್ಕ ಮೇಳದಲ್ಲಿ ಚಂಡೆ ಬಾರಿಸ್ತಾ ಇದ್ದೇನೆ. ಓಕೆ, ಓಕೆ. ತುಂಬ ಚೆನ್ನಾಗಿ ಬಾರಿಸ್ತೀರಾ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ತಮ್ಮ ಹೆಸರು? ತಮ್ಮ ಭಾಗವತಿಗೆ ಮಾಡ್ತಾ ಇದ್ದೀರಲ್ಲ? ರತ್ನಾಕರಗೌಡ ಬಲಗೌಡ ಅಂತ, ಹಾಂ, ಸಿಗಂದೂರು ಮೇಳ. ಹಾಂ, ಓಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? 12 ವರ್ಷ ಆಯಿತು. ಹೌದಾ? ತುಂಬ ಚೆನ್ನಾಗಿದೆ. ವಾಯ್ಸು ತುಂಬ ಚೆನ್ನಾಗಿದೆ. ದೇವ್ರು ಒಳ್ಳೇದು ಮಾಡಲಿ. ಓಕೆ, ಸದಾ ಬರ್ತಾ ಇರಿ ನಮ್ಮ ಮನೆಗೆ. ಎಷ್ಟು ಕಷ್ಟ ನೋಡಿ ಕಲಾವಿದರ ಬದುಕು. ಮಳೆಗಾಲದಲ್ಲಿ ಅವರಿಗೆ ಪಾಪ ಕೆಲಸ ಇರಲ್ಲ. ಯಕ್ಷಗಾನ ಕೇವಲ ಬೇಸಿಗೆಗಾಲದಲ್ಲಿ ಮಾತ್ರ. ಸೊ ಪಾಪ ಎಲ್ಲ ಒಂದು ಊರಿಂದ ಒಂದು ಕಡೆ ಅವರು ಹೋಗ್ತಾ ಇರಬೇಕು, ವೇಷ ಧರಿಸ್ತಾ ಇರಬೇಕು. ಡೇ ಟೈಮಲ್ಲಿ ಅವರು ಪಾಪ ರೆಸ್ಟ್ ತಗೋಬೇಕು, ನೈಟ್ ಟೈಮಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಮಳೆಗಾಲ ಬಂದರೆ ಅಂತೂ ಅವರಿಗೆ ಕೆಲಸನೇ ಇರಲ್ಲ. ಹಾಗಾಗಿ ಕೆಲವರು ಇವಾಗ ಸಣ್ಣ ಸಣ್ಣ ಚಿಕ್ಕ ಮೇಳ ಮಾಡಿಕೊಂಡು 3 ಜನ 4 ಜನರ ಗ್ರೂಪ್ ಒಂದು ಆ ಥರ ಮಾಡಿಕೊಂಡು ಮನೆಗೆ ಬರ್ತಾರೆ. ಸೊ ಎಲ್ಲರೂ ಸಹಕರಿಸಬೇಕು ಇಂಥವರಿಗೆ. ಕಲಾವಿದರ ಬದುಕೇ ಹಾಗೆ, ತುಂಬ ಕಷ್ಟದ ಬದುಕು. ಎಲ್ಲ ಟೈಮಲ್ಲೂ ಕೆಲಸ ಇರುವುದಿಲ್ಲ ಕಲಾವಿದರಿಗೆ, ಏನು ಮಾಡೋಕ್ಕಾಗಲ್ಲ. ಸೊ ಭಗವಂತನ ಯಕ್ಷಗಾನ ಒಂದು ಭಗವಂತನ ಸೇವೆ. ಸೊ ಕಲೆ ಅನ್ನೋದೇ, ಕಲಾ ಸರಸ್ವತಿ ಎಲ್ರಿಗೂ ಒಲಿಯುವುದಿಲ್ಲ. ಅದು ಒಲಿದ್ರೆ ತಾಯಿ ಅವರನ್ನು ಚೆನ್ನಾಗಿ ನೋಡ್ಕೋತಾಳೆ. ಸೊ ಈ ಚಿಕ್ಕ ಮೇಳದ ತಂಡದವರಿಗೆ ಒಳ್ಳೆಯದಾಗಲಿ. ನಾನಂತೂ ಕಲಾವಿದರಿಗೆ ಯಾವಾಗಲೂ ಸಪೋರ್ಟ್ ಆಗಿರ್ತೀನಿ. ನಮ್ಮಿಂದ ಆದಷ್ಟು ಸಪೋರ್ಟ್ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.